ಕರ್ಪೂರದ ಗೊಂಬೆ ಚಿತ್ರದ ಹಾಡು. ಚಿತ್ರದಲ್ಲೂ ಕೂಡ ಅಕ್ಕ ತಾಯಿಯಾಗಿ ಕಣ್ಣು ನೀನಮ್ಮ ರೆಪ್ಪೆ ನಾನಮ್ಮ ಅಂತ ತಂಗಿನ ಸಮಾಧಾನ ಮಾಡ್ತಾಳೆ. ಇಲ್ಲೂ ಕೂಡ ಅಕ್ಕ ಪ್ರಗತಿ ತನ್ನ ಮುದ್ದಾದ ತಂಗಿ ತ್ರಿವೇಣಿಗೋಸ್ಕರ ಹಾಡಿನ ಕರವಸ್ತ್ರದಿಂದ ಕಣ್ಣೀರನ್ನ ಒರೆಸಿದ್ದಾರೆ. ಈ ಹಾಡು ಕೇಳಿದ ತಕ್ಷಣ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಬರೋದು ಸಹಜ, ಅಷ್ಟು ಭಾವಪೂರ್ಣವಾದಂತಹ ಹಾಡು. ವಿಪಿ ಸರ್, ನಿಜವಾದ ಮಾತು ಅನುಷ್ ಅವರೇ, ಎಷ್ಟು ಮುದ್ದಾದ ಒಂದು ಪರಿವಾರ ಸಾಹೇಬ್ರೆ. ನಿಜವಾಗಿಯೂ ನಿಮ್ಮ ಪರಿವಾರ ಮಕ್ಕಳ ಈ ಒಂದು ನಡತೆ ಎಲ್ಲಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಅದು ತಂದೆ ತಾಯಿ ನೀವು ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ಒಳ್ಳೆಯ ವಿಷಯಗಳನ್ನು ಮಾತ್ರ ಅವರ ಮನಸ್ಸಲ್ಲಿ ಆ ವಿಷಯಗಳನ್ನು ಬಿತ್ತಿ ಅದನ್ನು ಬೆಳೆಸಿದ್ದೀರ. ಹಾಗಾಗಿ ಅವರಿಬ್ಬರು ಕೂಡ ಬಹಳ ಪ್ರಶಾಂತವಾಗಿರ್ತಾರೆ. ಈ ತಂಗಿನೂ ಅಷ್ಟೇ, ಈ ವಯಸ್ಸಿಗೆ ಅವಳಿಗೆ ಪ್ರಶಂಸೆಯನ್ನು ಯಾವ ಮಟ್ಟದಲ್ಲಿ ಅದನ್ನು ಸ್ವೀಕರಿಸಬೇಕು ಅನ್ನೋದು ಗೊತ್ತು. ಎಲ್ಲರೂ ನಿಂತು ಚಪ್ಪಾಳೆ ಹೊಡೆದು ಅಷ್ಟು ಪ್ರಶಂಸೆ ಅವಳಿಗೆ ಮಾಡಿದ್ರು ಕೂಡ ಅವಳ ಮುಖ ಭಾಳ ಒಂಥರ ಪ್ರಶಾಂತವಾಗಿದೆ. ಆ್ಯಕ್ಚುಲಿ ಈ ಹಂಸಲೋಕ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಡೈರೆಕ್ಟ್ರು, ನಮ್ಮ ವಿಘ್ನೇಶ್ ಅವರು, ನಮ್ಮ ಭಾಸ್ಕಿ ಸರು, ನಮ್ಮ ಅಭಿ ಅವರೆಲ್ಲರೂ ಹೇಳಿದ್ದೇನೆಂದರೆ, ಸರ್ ಹಂಸಲೇಖ ಸರ್ ಎಲ್ಲ ಭಾವನೆಗಳಿಗೂ ಹಾಡಿದೆಯಲ್ಲ ಸರ್. ತಂದೆಗೆ ಹಾಡಿದೆ, ತಂಗಿಗೆ ಹಾಡಿದೆ, ಒಂದು ರೊಮ್ಯಾಂಟಿಕ್ ಹಾಡಿದೆ, ಫೈಟ್ಗೊಂದು ಹಾಡಿದೆ, ನಗುವಿಗೆ ಒಂದು ಹಾಡಿದೆ, ಸಂಭ್ರಮಕ್ಕೊಂದು ಹಾಡಿದೆ, ಹುಟ್ಟುಹಬ್ಬಕ್ಕೊಂದು ಹಾಡಿದೆ. ಈ ರೀತಿ ಎಲ್ಲ ಭಾವನೆಗಳನ್ನು ಸ್ಪಂದಿಸಿದ್ದಾರೆ. ಎಲ್ಲ ವಿಷಯಗಳಿಗೂ ಹಾಡಿನ ಮೂಲಕ ನಾವು ಕೊಂಡಾಡುವಂತಹ ಒಂದು ದೊಡ್ಡ ಬೊಗಸೆಯನ್ನು ನಮಗೆ ನೀಡಿದ್ದಾರೆ. ಅದರಿಂದ ಕೇವಲ ಕೆಲವು ಮುತ್ತುರತ್ನಗಳನ್ನು ಮಾತ್ರ ತೆಗೆದಿದ್ದೇವೆ ಹೊರಗಡೆ. ಆ ಮುತ್ತುರತ್ನಗಳನ್ನು 2 ಮುತ್ತುರತ್ನಗಳು ಬಂದಿಲ್ಲಿ ಹಾಡಿದ್ದವಲ್ಲ ಇವತ್ತು. ಭಾಳ ಚೆನ್ನಾಗಿತ್ತು ತಾಯಿ, ನಿನ್ನ ಕಂಠದಲ್ಲಿ ಈ ಹಾಡು ಕೇಳಕ್ಕೆ ಎಷ್ಟು ಚೆನ್ನಾಗಿತ್ತು. ಅವಳು ನಿನ್ನ ಅಕ್ಕ ಈಗ ಶುದ್ಧವಾಗಿ ಹಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಪ್ರಗತಿ ಈಗ ಪಿಚ್ಚಿಂಗ್ ನಿನ್ನ ಕಂಟ್ರೋಲ್ ಬಂದ್ಬಿಡ್ತದೆ. ಇಂದು ಮೇಡಮ್ ನಿನಗೆ ಕೊಟ್ಟಿರುವಂಥ ಒಂದು ಕೊಡುಗೆ. ಈ ಮಗು ಎಷ್ಟು ಮುದ್ದಾಗ ಅವಳು ಕಂಠದಲ್ಲಿ ಹಾಡಿದಾಳೆ ಇವತ್ತು. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು, ಇಬ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಪ್ರಗತಿ ಅವಳು ದಿನ ಪ್ರಗತಿ ಹೊಂತಾನೆ ಇದ್ದಾಳೆ. ಈ ಪುಟಾಣಿ ಇವತ್ತು ಏನಮ್ಮ ನಿನ್ನ ಇನ್ವಾಲ್ವ್ಮೆಂಟು, ಅವಳು ಮೈ ಮರೆತುಬಿಟ್ಟಿದ್ದು. ಹಾಡನ್ನು ಹಾಗೆ ಮೈ ಮೇಲೆ ತುಂಬಿಕೊಂಡು ಒಂದೊಂದು ಮಾತನ್ನು ಅಷ್ಟು ಪರ್ಫೆಕ್ಟಾಗಿ ಹಾಡಿದ್ದಾಳೆ. ಎಷ್ಟು ದೊಡ್ಡ ಭವಿಷ್ಯ ಇದು ನಿನಗೆ, ನನ್ನ ಕಣ್ಣು ಕಾಣಿಸ್ತಾ ಇದೆ. ಆದರೆ ಆಕೆನ ಅಲ್ಲಿವರೆಗೂ ತೊಗೊಂಡೋಗ್ಬೇಕು. ಅವಳು ಬಾರ್ನ್ ಸಿಂಗರ್, ಬಾರ್ನ್ ಸಿಂಗರ್. ಅದರಲ್ಲಿ ಒಂದು ಒಳ್ಳೆ ಮಾತಿದೆ, ತಂಗಿಗೆ ಕರುಳಿನ ಗೆಳತಿಯೇ ಅಂತ ಬರೆದಿದ್ದೀನಿ. ಹೊಸ ಎಕ್ಸ್ಪ್ರೆಷನ್ ಅದು. ನೀನು ಅವಳ ಕರುಳಿನ ಗೆಳತಿ. ನೀನು ಹಾಡ್ದಂಗೆ ಅವಳನ್ನು ಹಾಡಿಸ್ಕೊಂಡು ಎತ್ತರಕ್ಕೆ ಕರ್ಕೊಂಡು ಹೋಗ್ಬೇಕು. ಅದೊಂದು ಮುಂದೊಂದು ದಿವಸ ದೊಡ್ಡ ಸಾಧನೆಯನ್ನು ಮಾಡುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜವಾಗಲಿ ಅದು. ಇವತ್ತು ಹಂಸಲೋಕದಲ್ಲಿ ತ್ರಿವೇಣಿ ಮಹಾಗುರುಗಳಿಗೋಸ್ಕರ ಹಾಡನ್ನು ಹಾಡಿದಳು. ಅದು ಯಾರ ಜೊತೆ? ಅಕ್ಕನ ಜೊತೆ. ಅಕ್ಕ ಅಂದರೆ ಎಷ್ಟಿಷ್ಟ ನಿನಗೆ? ತುಂಬಾ ಇಷ್ಟ ಅಕ್ಕ. ಜಗಳ ಎಲ್ಲ ಆಡಲ್ವ ಅಕ್ಕನ ಜೊತೆ? ಕೋಪ ಮಾಡ್ಕೊಳ್ಳಲ್ಲ? ಆಗ್ತಿರುತ್ತಾ? ಯಾರು ಫಸ್ಟ್ ಸಾರಿ ಹೇಳೋದು, ನೀನಾ ಅಕ್ಕನ? ನಾನೇ ಅಕ್ಕ. ನೀನೇ ಸಾರಿ ಕೇಳ್ಬಿಡ್ತೀಯಾ? ಓಕೆ, ಈಗ ಅಕ್ಕನಿಗೋಸ್ಕರ ಒಂದು ಪ್ರೀತಿಯಾಗಿ ಒಂದು ಮುತ್ತು ಕೊಡು ನೋಡೋಣ. ತ್ರಿವೇಣಿ, ನೀನು ಇದೇ ರೀತಿ ಮಾತಾಡ್ತಾ ಇರು, ಇದೇ ರೀತಿ ಹಾಡ್ತಾ ಇರು, ಇದೇ ರೀತಿ ನಗ್ತಾ ಇರು. ತ್ರಿವೇಣಿನ ಸುಮ್ಮನೆ ಒಂದು 10 ನಿಮಿಷ ನೋಡಿದ್ರೆ ಸಾಕು ಅನ್ಸುತ್ತೆ. ಅವಳ ಮಾತು ಕೇಳಿದ್ರೆ ಸಾಕು, ಎಲ್ಲ ಕಷ್ಟಗಳು ಮರ್ತೋಗ್ಬಿಡುತ್ತೆ. ಅಷ್ಟು ಒಂದು ಕಳೆ ಅವಳಿಗೆ. ಆಲ್ ದಿ ಬೆಸ್ಟ್ ತ್ರಿವೇಣಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಪ್ರಗತಿ. ಸ್ವಾತಿ ಮುತ್ತಿನ ಮಳೆ ಮುಗಿಯೋಷ್ಟರಲ್ಲಿ ಗೋಲ್ಡನ್ ಬಜಾರ್ ಸುರಿಮಳೆ. ಮಳೆ ಜೊತೆ ಜೇನಿನ ಹೊಳೆಯನ್ನ ಹರಿಸಿದ್ದೀರಾ. ಎಷ್ಟು ಖುಷಿ ಆಯ್ತು ಹಂಸಲೋಕದಲ್ಲಿ ಹಾಡಿ ನಿಮಗೆ? ಸರ್ ಹಾಡು ಪ್ರತಿ ಸಲ ಹಾಡುವಾಗಲೂ ಸಂತೋಷನೇ. ಆ್ಯಂಡ್ ಐ ಆಮ್ ದ್ಯಾಟ್ ಬ್ಲೆಸ್ಡ್ ಸೋಲ್ ದಟ್ ನನ್ನ ಫಸ್ಟ್ ಹಾಡು ಸರ್ಗೆನೇ ಹಾಡಿರೋದು. ಸರೇ ನನಗೆ ಮೊದಲ ಅವಕಾಶ ಕೊಟ್ಟಿರೋದು. ಐ ಹ್ಯಾವ್ ಗ್ರೋನ್ ಅಪ್ ಲಿಸ್ನಿಂಗ್ ಟು ಹಿಸ್ ಸಾಂಗ್ಸ್. ಸೋ ಹ್ಯಾಪಿ. ಎಸ್, ಸುಚೇತನ್ ಸರ್. ಹಂಸಲೇಖ ಸರ್ ಹಾಡುಗಳನ್ನ ನಾನು ರೇಡಿಯೋಲಿ ಕೇಳಿದಾಗೆಲ್ಲ ಅವ್ರಿಗೊಂದು ಮೆಸೇಜ್ ಕಳಿಸ್ತೀನಿ, ಯಾವುದೋ ಒಂದು ಸಾಲು. ಅವ್ರು ಅದಕ್ಕೊಂದು ಸುಮ್ಮನೆ ಒಂದು ಹಿಂಗೆ ಕಳಿಸ್ತಾರೆ, ಇಲ್ಲದೆ ಇದ್ರೆ ಒಂದು ಹಾರ್ಟ್ ಕಳಿಸ್ತಾರೆ. ಅದಕ್ಕೆ ಅವ್ರ ಬಗ್ಗೆ ಒಂದು 2 ಸಾಲು ನಾನು ಬರ್ಕೊಂಡು ಬಂದಿದ್ದೀನಿ. ಸಂಗೀತ ಲೋಕಕ್ಕೆ ಗರಿ, ಹೊಸ ಸಂಯೋಜಕರಿಗೆ ನಿಮ್ಮ ಹಾಗೆ ಆಗುವುದೇ ಗುರಿ. ಓದಿ ತಿಳಿಯದೆ ಬರೆಯಲಾಗದು ಅವರಂತೆ, ಏಕೆಂದರೆ ಅವರು ಸಾಹಿತ್ಯದ ಸಿರಿ.
ಅವರಂತೆ ಭಾವನೆಗೆ ಪೂರಕವಾದ ಸಂಗೀತ ಒದಗಿಸುವುದು ಸುಲಭ ಅಲ್ಲ ಮರಿ. ಅವರ ಒಂದೊಂದು ಸಂಯೋಜನೆಯು ವಿಶ್ವವಿದ್ಯಾನಿಲಯ ಎಂದು ಮೊದಲು ಅರಿ. ಆಹಾ, ಎಂತ ಕವಿತೆ! ನಿಮ್ಮ ಕವಿತೆ ವೆರಿ 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 ಸರಿ. ನಿಮ್ಮ ಪ್ರೀತಿ ಅಭಿಮಾನವನ್ನ ಪದಗಳಲ್ಲಿ ಜೋಡಿಸಿ ಆ ಕವಿತೆಯನ್ನ ಬರ್ಕೊಂಡು ತಗೊಂಡ್ಬಂದಿದ್ರ. ಥ್ಯಾಂಕ್ ಯು ಸೋ ಮಚ್ ವಿಪಿ ಸರ್. ಥ್ಯಾಂಕ್ ಯು ಸೋ ಮಚ್ ಅನುರಾಧ ಅವರೇ, ಸುಚೇತನ್ ಸರ್. ನಿಜವಾಗಿಯೂ ಇದೊಂದು ಟ್ರೀಟ್ ಇವತ್ತು ನಮ್ಮ ವೀಕ್ಷಕರಿಗೆ. ಅನುರಾಧ ಅವ್ರದ್ದು ಅಫ್ಕೋರ್ಸ್ ನಾವು ರೆಗ್ಯುಲರ್ ಆಗಿ ಅವ್ರ ಹಾಡೋದನ್ನ ಕೇಳ್ತಾ ಇರ್ತೀವಿ, ಆದ್ರೆ ಸುಚೇತನ್ ಸರ್ ನೀವು ಹಾಡೋದನ್ನ ಬಹಳ ನಾವು ರೇರ್ ಆಗಿ ಕೇಳ್ತೀವಿ. ಅಂಡ್ ನಿಮ್ದೇ ಒಂದು ಯೂನಿಕ್ ಸ್ಟೈಲ್ ಇದೆ. ಐ ಥಿಂಕ್ ಅದು ಬಹಳ ಚೆನ್ನಾಗಿದೆ ಸರ್. ಅಂದ್ರೆ ನಿಮ್ಮ ಶೈಲಿಯಲ್ಲಿ ನೀವು ಹಾಡನ್ನ ಪ್ರಸ್ತುತಪಡಿಸ್ತೀರಾ ಅಂಡ್ ದಟ್ ಈಸ್ ವೆರಿ ಬ್ಯೂಟಿಫುಲ್. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಪಿ ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ನಿಮ್ಮ ಸ್ವಾತಿ ಮುತ್ತಿನ ಮಳೆ ಹನಿ ಹಾಡನ್ನ 2 ಸ್ವಾತಿ ಮುತ್ತು ವೇದಿಕೆ ಮೇಲೆ ಹಾಡಿದೆ. ನಿಜವಾಗಿಯೂ ಸ್ವಾತಿ ಮುತ್ತುಗಳು, ಅದಕ್ಕಿಂತ ಯಾವ್ದಾದ್ರು ಕಾಸ್ಟ್ಲಿ ಮುತ್ತುಗಳಿದ್ರೆ ಅದು ಅಂತ ಹೇಳಿ. ನಿಜವಾಗಿಯೂ 6 ಜನ ಅಲ್ಲಿ ಕೂತಿರೋದು ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಫೌಂಡೇಶನ್. ದೊಡ್ಡ ಫೌಂಡೇಶನು. ಇಬ್ಬರು ತುಂಬ ಚೆನ್ನಾಗಿ ಹಾಡಿದ್ದೀರಿ ಮತ್ತು ಗೋಲ್ಡನ್ ಬಜಾರ್ ಕೊಟ್ಬಿಟ್ಟಿದ್ದೀವಿ. ಇನ್ನೇನಾದರೂ ಬೇರೆ ಕೇಳಿದ್ರು ಕೊಡಿ ಅಂದರೆ ಕೊಡ್ತೀವಿ. ಏನು ನಾವು ಹಾಡು ಕೊಟ್ರೆ ಹಾಡ್ತೀರ ಚೆನ್ನಾಗಿ ನೀವು. ನಮ್ಮ ಐತಳಿ ದ ಕ್ಲಾಸಿಕಲ್ ಫೋಕ್ ಬ್ಯಾಂಡ್ ಅದು ಶುರುವಾದಾಗ ನಿಮ್ಮ ಸಹಾಯ ಬೇಕು ನಮಗೆ. ಖಂಡಿತ ಸರ್. ಹಾಡಿ. ಥ್ಯಾಂಕ್ ಯು ಮಹಾಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅನುರಾಧ. ಥ್ಯಾಂಕ್ ಯು ಸರ್. ನಿಮ್ಮ ಎಲ್ಲ ಶಿಷ್ಯಂದ್ರಿಗೆ ಒಂದ್ಸತಿ ನಾವು ಜೋರಾಗಿ ಚಪ್ಪಾಳೆ ಹೊಡಿತೀವಿ. ಯಾಕಂದ್ರೆ ಇವ್ರು ಕಂಪೋಸ್ ಮಾಡೋದೊಂದ್ ಕಡೆ ವಿಶೇಷ, ಆದ್ರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿ ಆಯಾ ಕ್ಷಣದಲ್ಲಿ ಇವರು ನಮ್ಮ ರಾಜೇಶ್ ಕೃಷ್ಣನ್ ಅವರು, ನಂದಿತಾ ಮೇಡಮ್ ಅವರು, ನಮ್ಮ ಎಲ್.ಎನ್. ಶಾಸ್ತ್ರಿ ಸರ್ ಇದ್ರು, ರಮೇಶ್ ಚಂದ್ರ ಸರ್ ಒಂದಷ್ಟು ಜನ ವರ್ಕ್ ಮಾಡಿದ್ರು, ಚೇತನ್ ಸರ್, ಆಮೇಲೆ ಅನೂಪ್ ಸೀಳಿನ್ ಅವರು, ಸುಮಾರು ಜನ ಇದ್ರು. ಬಟ್ ಈ ಸಾಲಿಗಿನ ಮಧ್ಯದಲ್ಲಿ ಸೇರ್ಕೊಳ್ಳೋ ನಾನು. ಎಲ್ಲ ಶಿಷ್ಯಂದ್ರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ. ಈ ಕ್ಷಣ ನಮಗೆ ಕೊಟ್ಟಿದ್ದು ಇವರಿಬ್ಬರ ಅದ್ಭುತವಾದಂತಹ ಗಾಯನ. ನಾನು ಐ ಆಮ್ ಶ್ಯೂರ್ ಈ ಕ್ಷಣ ನೀವೊಂದೆರಡು ಮಾತನಾಡಬೇಕು ಅಂತ ನಮ್ಮ ಆಸೆ. ಪ್ಲೀಸ್. ಇದಕ್ಕಿಂತ ಬ್ಲೆಸ್ಡ್ ಮೊಮೆಂಟ್ ಇನ್ನು ಸಿಗೋಕ್ ಸಾಧ್ಯ ಇಲ್ಲ. ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವತಃ ಮಹಾಗುರುಗಳು ಮೆಚ್ಚಿದ್ರು ಅಂದ್ರೆ ಅದಕ್ಕಿಂತ ಮೆಚ್ಚುಗೆ ಇನ್ನೇನು ಬೇಕು. ಅವರ ಹಾಡು ಇಷ್ಟು ಅದ್ಭುತವಾದ ಸಂದರ್ಭ ಸೃಷ್ಟಿ ಆಯಿತು ಈ ಹಾಡಿಂದಂತ ಧನ್ಯತಾ ಭಾವ ಬರ್ತದೆ. ಈ ಒಂದು ಕ್ಷಣದಲ್ಲಿ ನಮಗೆ ಹೆಮ್ಮೆ ಆಗ್ತಾ ಇದೆ. ಈ ಹಾಡನ್ನು ನಾವು ಹಾಡಿಬಿಟ್ಟು ಈ ಒಂದು ಸಂದರ್ಭನ ನಾವು ಸೃಷ್ಟಿ ಮಾಡಿದ್ವಲ್ಲ ಅಂತ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಹಾರೈಕೆ ನಮ್ಮ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.